ನಾವೆಲ್ಲರೂ ನಮ್ಮ ಸಾಧನೆ ಸಫಲ ಆಗಲಿ, ನಾನೇನು ಮಾಡ್ತಾ ಇದ್ದೀನೋ ಅದರಲ್ಲಿ ನನ್ನ ಸಾಧ್ಯದ ಪ್ರಾಪ್ತಿ ಆಗಲಿ ಅಂತ ಬಯಸ್ತೀವಿ. ತುಂಬ ಮತಾಂತರ ಇದೆ, ಸಂಪ್ರದಾಯಗಳಿವೆ, ಪರಂಪರೆಗಳಿವೆ, ಬೇರೆ ಬೇರೆ ರೀತಿಯ ಪ್ರಕಾರದ ಗುರುಗಳಿದ್ದಾರೆ, ಬೇರೆ ಬೇರೆ ಪ್ರಕಾರದ ದೀಕ್ಷೆಗಳಿವೆ. ಒಟ್ಟಿನಲ್ಲಿ ನೋಡೋದಾದರೆ ನಮಗೆ ಶಿಕ್ಷಕನ ಅವಶ್ಯಕತೆ ಇದೆ. ಟೀಚರ್ನ ಅವಶ್ಯಕತೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಇತ್ತು. ನಾವು ಹುಟ್ಟಿದಾಗ ನಮ್ಮ ಮೊದಲ ಶಿಕ್ಷಕ ಅಮ್ಮ. ಇಲ್ಲಿ ನಮಗೆ ಕಲಿಸಲಾಗ್ತದೆ. ಕಲಿಸಿದ ನಂತರ ನಾವು ತರಬೇತಿ ಪಡಿತಾ ಹೋಗ್ತೀವಿ. ಸಾಂಸಾರಿಕ ವಿಷಯನ ಯಾರು ಬೇಕಾದರೂ ಕಲಿಸ್ತಾರೆ. ಹೇಗಿರಬೇಕು, ಹೇಗಿರಬಾರ್ದು, ವ್ಯವಹಾರ ಹೇಗಿರಬೇಕು, ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಎಲ್ಲ ಈ ಸಂಸಾರ ಕಲಿಸ್ತದೆ. ಒಳ್ಳೆಯದನ್ನು ಯಾರು ಬೇಕಾದರೂ ಹೇಳ್ತಾರೆ, ಕಲಿಸ್ತಾರೆ. ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ತಪ್ಪಾದ ರೀತಿ ದುಡ್ಡು ಮಾಡಬೇಡ, ಸಾರಾಯಿ ಕುಡಿಬೇಡ, ಸಿಗರೇಟ್ ಸೇದಬೇಡ, ಮಾಂಸಾಹಾರ ತಿನ್ನಬೇಡ. ಇವೆಲ್ಲ ಪ್ರಾಥಮಿಕ ತರಗತಿಯ ಶಿಕ್ಷಣ ಅನ್ಬಹುದು. ಇದು ನಮಗೆ ಸಂಸಾರ ಕಲಿಸ್ತದೆ. ಆದರೆ ಮೂಲ ವಿಷಯ ಆಧ್ಯಾತ್ಮ ಅಥವಾ ಯಾವುದಾದ್ರೂ ಸಾಧನೆ, ಅದು ದುರ್ಗ ಆಗಿರ್ಬೋದು, ದಶಮಹಾವಿದ್ಯೆ ಆಗಿರ್ಬೋದು, ಅಘೋರ ತಂತ್ರ ಆಗಿರ್ಬೋದು, ಅಥವಾ ಮೋಕ್ಷದ ಮಾರ್ಗ ಆಗಿರ್ಬೋದು. ನಮ್ಮ ಎಲ್ಲ ಸಂಶಯನ ಕತ್ತರಿಸಲಿಕ್ಕೆ ನಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ನಮ್ಮ ಎಲ್ಲ ಸಂಶಯನ ಕತ್ತರಿಸಲಿಕ್ಕೆ ಗುರು ಇರಬೇಕೇ ಹೊರತು, ಗುರು ನಮ್ಮಿಂದ ಸ್ವಲ್ಪ ಕ್ರಯ ವಿಕ್ರಯ ಮಾಡಿ ನಮಗೆ ಸಾಧನೆ, ಮಂತ್ರ, ಪೂಜಾ ಸಾಮಗ್ರಿ, ಮಂತ್ರ ತಂತ್ರ ಯಂತ್ರನ ಕೊಟ್ಟು ಬಂಧನದಲ್ಲಿ ಹಾಕೋ ಆಗಿರಬಾರ್ದು. ಇವತ್ತು ತುಂಬ ಕಡೆ ಗಮನಿಸ್ತಾ ಇರ್ತೀವಿ, ಶಿಬಿರಗಳಾಗ್ತವೆ, ಅಡ್ವಾನ್ಸ್ ಕೋರ್ಸ್ ವರ್ಕ್ಶಾಪ್ಗಳಾಗ್ತವೆ. ಅಡ್ವಾನ್ಸ್ ಕೋರ್ಸಿಗೆ ಇಂತಿಷ್ಟು, ಪಾದ ಪೂಜೆಗೆ ಇಂತಿಷ್ಟು, ಗುರುಗಳ ಮುಂದೆ ಕೂತ್ಕೋಬೇಕಾ ಇಂತಿಷ್ಟು, ಗುರುಗಳು 2 ಟೈಮ್ ನಮಗೆ ಜ್ಞಾನ ಹಂಚ್ತಾರೆ ಇಂತಿಷ್ಟು. ಒಟ್ಟಾರೆ 4-5 ತಾಸು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಸೇಲ್ ಮಾಡಿ ಹೋಗ್ತಾರೆ. ಅದರಲ್ಲಿ ಏನಿರ್ತದೆ? ಮಂತ್ರ ಇರ್ತದೆ, ಕೆಲವು ವಿಷಯಗಳನ್ನು ಹೇಳಿರ್ತಾರೆ. ಅಂದರೆ ಗುರುವಿನ ಕರ್ತವ್ಯ ಕೇವಲ ಇಷ್ಟೇ ಆಗಿತ್ತಾ? ಆ ಗುರುಗೆ ನಮ್ಮ ಹೆಸರು ಗೊತ್ತಿದೆಯಾ? ನಾವ್ಯಾರು ಅನ್ನೋದು ಅವರಿಗೆ ಗೊತ್ತಿದೆಯಾ? ನಮ್ಮ ಪರಿಚಯ ಇದೆಯಾ? ಇವತ್ತು ಶ್ರೀವಿದ್ಯೆಯ ಅಡ್ವಾನ್ಸ್ ಕೋರ್ಸ್, ಅದರಲ್ಲೂ ಅಡ್ವಾನ್ಸ್ ಇದೆಯಾ? 50,000 ಕೊಟ್ಟರೆ ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತೀವಿ. ಬರಲಿಕ್ಕಾಗಲ್ವಾ? ದುಡ್ಡು ಕೊಡಿ, ಆನ್ಲೈನಲ್ಲೇ ನಿಮ್ಮ ಮನೇಲಿ ಕೂತ್ಕೊಂಡೆ ನೀವು ಕಲಿಬಹುದು. ಅಂದರೆ ದಶಮಹಾವಿದ್ಯೆಗಳು ಏನೋ ಇವ್ರ ಮನೆ ಆಸ್ತಿ ಅನ್ನೋ ಹಾಗೆ ಮಾರ್ತಾ ಇದ್ದಾರೆ. ಇವರು ಗುರು ಪರಂಪರೆಯಿಂದ ಬಂದಿದ್ದಾರಾ? ಇಲ್ಲ. ಇವರು ಗುರು ಯಾರೋ ವ್ಯಾಪಾರೀಕರಣ ಮಾಡುವಂಥವರು ಆಗಿರ್ಬಹುದೇನೋ, ಅಂಥವರೇ ವಿದ್ಯೆನ ಮಾರೋದು. ನನಗೆ ಸಿಕ್ಕಂಥ ಗುರುಗಳು ಹೇಳಿರೋ ಪ್ರಕಾರ ಬಗಲಾಮುಖಿಯ ಸಾಂಖ್ಯನ ದರ್ಶನದಲ್ಲಿ ಬರೆದಿದ್ದಾರಂತೆ. ಅಂದರೆ ಯಾರು ದುಡ್ಡು ಕೊಟ್ಟು ಸಾಧನೆ ತಗೋತಾರೋ ಅವರ ಸಾಧನೆ ಸಿದ್ಧಿಸಲ್ಲ, ಸಫಲ ಆಗಲ್ಲ. ದುಡ್ಡು ಕೊಟ್ಟು ಮಂತ್ರ ಪಡಿಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ದಕ್ಷಿಣೆಗಿಷ್ಟು, ದೀಕ್ಷೆಗಿಷ್ಟು ಅಂತ ಯಾರು ದುಡ್ಡು ಪಡೆದು ನಮಗೆ ಮಂತ್ರ ಕೊಡ್ತಾರೋ, ಅಂದರೆ ಶ್ರೀವಿದ್ಯೆಗೆ ಇಷ್ಟು, ಬಗಲಾಮುಖಿಗೆ ಇಂತಿಷ್ಟು, ಕಾಳಿಗೆ 1,000 ರೂಪಾಯಿ, ಶ್ರೀವಿದ್ಯೆಗೆ 2,000 ರೂಪಾಯಿ. ಅಂದರೆ ಭಗವತಿಯ ಬೆಲೆ ಇಷ್ಟು ಚೀಪಾ? ಅಂದರೆ ಮಹಾವಿದ್ಯೆಯ ಬೆಲೆ ಅಷ್ಟು ಕಮ್ಮಿನಾ? ಅದರ ಮೌಲ್ಯ ಇಷ್ಟೇನಾ? ಒಂದು ವೇಳೆ ನಾವು ಆ ಮಂತ್ರ ತಗೊಂಡು ಸಾಧನೆ ಮಾಡಿದ್ರೂ ನಮಗೆ ಅದರ ಅನುಭೂತಿ ಏನಾದರೂ ಆಗ್ತದಾ? ಗುರು ಹತ್ರ ಹೋದರೆ ನಿಮಗೆ ಆ ಪಾತ್ರತೆ ಇಲ್ಲ ಅಥವಾ ನೀನು ಸರಿಯಾಗಿ ಮಾಡಿಲ್ಲನೇ ಅಂತಾರೆ ಹೊರತು, ದೇವಿ ಬಗ್ಗೆ, ಶಕ್ತಿ ಬಗ್ಗೆ ನಮಗೇನಾದರೂ ಹೇಳಿರ್ತಾರೆ? ದೇವಿ ಯಾರು? ದೇವಿಯ ಗುಣ ಏನು? ದೇವಿ ಯಾವ ರೀತಿ ಪ್ರಕಟ ಆಗ್ತಾಳೆ? ದೇವಿ ಮೇಲೆ ಧ್ಯಾನ ಹೇಗಿಡೋದು? ಏನಾದರೂ ವಿವರಿಸ್ತಾರಾ? ದೇವಿಯ ಒಂದು ಚಿತ್ರ ಕೊಡ್ತಾರೆ, ಇದ್ರ ಮೇಲೆ ಇಷ್ಟು ಮಂತ್ರ, ಇಷ್ಟು ಸಾರಿ ಜಪ ಮಾಡಿ ಅಂತಾರೆ. ಧ್ಯಾನ ಎಲ್ಲಿಡೋದು? ಅಂದರೆ ಸ್ವರೂಪದ ಜ್ಞಾನವಿಲ್ಲದೆ ನಾವು ಯಾರ ಸಾಧನೆ ಮಾಡ್ತಾ ಇದ್ದೀವಿ? ಕೇವಲ ಚಿತ್ರದ ಮೇಲೆ ಅಥವಾ ಕಲ್ಪನೆಯಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮನ್ನು ಮೂಲದ ತನಕ ಕರೆದೊಯ್ಯೋದು ಗುರುವಿನ ಕರ್ತವ್ಯ. ಇಲ್ಲಿ ಎಲ್ಲರೂ ಜ್ಞಾನಿನೇ ಇದ್ದಾರೆ. ಪೃಥ್ವಿಯ ಮೇಲೆ ಅತಿ ಬುದ್ಧಿವಂತ ಪ್ರಾಣಿ ಯಾರಾದರೂ ಇದ್ದಾರೆ ಅಂದರೆ ಅದು ಮಾನವ, ಮನುಷ್ಯ. ಅವನಿಗೆ ಎಲ್ಲ ಗೊತ್ತಿದೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ನಾವು 84 ಲಕ್ಷ ಯೋನಿಗಳಿಂದ ಹಾದು ಬಂದಿದ್ದೀವಿ. ಎಷ್ಟೋ ಜಂಜಾಟನ, ಎಷ್ಟೋ ವಿಷಯನ ಕತ್ತರಿಸ್ಕೊಂಡು ಬಂದಿದ್ದೀವಿ. ದೇವತೆಗಳಿಗೂ ಸಹ ಮನುಷ್ಯ ಜನ್ಮ ಸಿಗೋದು ಕಷ್ಟ ಅಂತಾರೆ. ನಾವೇ ದೇವರು, ಆದರೆ ನಮಗೆ ನಮ್ಮ ಊರ್ಜೆಯ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ ಗೊತ್ತಿಲ್ಲ. ನಿಜವಾದ ಗುರು ನಮಗೆ ಜ್ಞಾನ ಕೊಡಲ್ಲ, ಬೋಧ ಕೊಡಲ್ಲ. ಮೊದಲು ನಮ್ಮ ಸಂಶಯನ ಕತ್ತರಿಸ್ತಾರೆ.
ನಾವು ಅವಿದ್ಯೆಯಿಂದ ಹೇಗೆ ದೂರ ಆಗೋದು ಅದರ ಜ್ಞಾನ ಕೊಡ್ತಾರೆ. ನಮ್ಮ ಆತ್ಮ ಆಲ್ರೆಡಿ ಜ್ಞಾನಿ, ಅದಕ್ಕೆಲ್ಲ ಗೊತ್ತಿದೆ. ಆತ್ಮ ಸ್ವಯಂ ಸಿದ್ಧ. ನಾವು ಆತ್ಮದ ತನಕ ತಲುಪಬೇಕು. ಬಾಕಿ ಎಲ್ಲ ಆತ್ಮಕ್ಕೆ ಗೊತ್ತಿದೆ. ನಾವು ನಮ್ಮ ಅಸ್ತಿತ್ವನ ತಲುಪಬೇಕು, ಮೂಲ ತನಕ ತಲುಪಬೇಕು, ಆತ್ಮದ ಒಳಗಿನ ಪರಮಾತ್ಮ ತತ್ವದ ತನಕ ತಲುಪಬೇಕು. ಬಾಕಿ ಎಲ್ಲ ಅವಿದ್ಯೆ. ನಾವು ಯಂತ್ರನ ಪೂಜೆ ಮಾಡ್ತೀವಿ, ಆದರೆ ಅದರಲ್ಲಿ ಆತ್ಮದ ಪಾತ್ರ ಏನು? ನಾವು ಹವನ ಮಾಡ್ತೀವಿ, ಅದರಲ್ಲಿ ಆತ್ಮದ ಪಾತ್ರ ಏನು? ಇವೆಲ್ಲ ಕ್ರಿಯೆ. ಆತ್ಮದ ಮೇಲೆ ಧ್ಯಾನ ಇಡಲಿಕ್ಕೆ ಮಾಡುವಂತಹ ಕ್ರಿಯೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಕೇವಲ ಕ್ರಿಯೆ. ಧ್ಯಾನ ಎಲ್ಲಿಡೋದು, ಅದರ ಜಾಗೃತಿ ಮಾಡೋದು ಯಾರು? ನಾವ್ಯಾರು, ನಮ್ಮೊಳಗೆ ಯಾರಿದ್ದಾರೆ, ನಮ್ಮೊಳಗೆ ಎಷ್ಟು ಪಾತ್ರ ನಡೀತಾ ಇದೆ, ಅದನ್ನು ಹೇಳೋದು ಯಾರು? ಒಂದು ಆತ್ಮ ಇದೆ, ಎರಡನೇದು ಮನಸ್ಸಿದೆ, ಮೂರನೇದು ಸಾಕ್ಷಿ ಇದೆ, ನಾಲ್ಕನೇದು ದ್ರಷ್ಟ. ನಾವು 4 in 1 ಮನಸ್ಸು, ಅದರಲ್ಲೂ 3 ಅವಸ್ಥೆ ಇದೆ. ಇದೆಲ್ಲ ನಮಗೆ ಯಾರು ಹೇಳ್ತಾರೆ, ಯಾರು ಕಲಿಸ್ತಾರೆ?